ಶಿವಶಂಕರಪ್ಪ ಮನೆಯಲ್ಲಿ ಸತತ 42 ಗಂಟೆಗಳ ಇಡಿ ಶೋಧ. ಮೊನ್ನೆ ಬೆಳಗ್ಗೆ 6 ಗಂಟೆಯಿಂದ ನಿನ್ನೆ ರಾತ್ರಿವರೆಗೆ ತಲಾಶ್ ನಡೆದಿದೆ. ಶಿವಶಂಕರಪ್ಪ ಮನೆಯಲ್ಲಿ ಸತತ 42 ಗಂಟೆಗಳ ಇಡಿ ಶೋಧ. ಮೊನ್ನೆ ಬೆಳಗ್ಗೆ 6 ಗಂಟೆಯಿಂದ ನಿನ್ನೆ ರಾತ್ರಿವರೆಗೆ ಪರಿಶೀಲನೆ ನಡೆದಿದೆ. ದಾಖಲೆ ಪತ್ತೆ ಹಿನ್ನೆಲೆ ಬ್ಯಾಂಕ್ ಖಾತೆಗಳ ವಹಿವಾಟು ಪರಿಶೀಲನೆ ಮಾಡಲಾಗಿದೆ. ವಿವಿಧ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದ ಇಡಿ ಅಧಿಕಾರಿಗಳು ಮೊನ್ನೆ ಶಿವಶಂಕರಪ್ಪ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿತ್ತು. ಖಾತೆಗಳ ವಹಿವಾಟು ಮಾಹಿತಿ ಮುಂದಿಟ್ಟು ಇಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ನೇಮಕಾತಿ ಸಂಬಂಧಪಟ್ಟ ದಾಖಲೆಗಳನ್ನು ಮುಂದಿಟ್ಟು ವಿಚಾರಣೆ ಮಾಡಲಾಗ್ತಾ ಇದೆ. ದಲ್ಲಾಳಿಗಳು ಅಭ್ಯರ್ಥಿಗಳ ಮನೆಯಲ್ಲೂ ದಾಖಲೆಗಳು ಪತ್ತೆಯಾಗದೆ ಶಿವಶಂಕರಪ್ಪ ಜೊತೆಗೆ ಪುತ್ರಿ ಸುಮಾ ಶಿವಶಂಕರಪ್ಪ ತಾವು ವಿಚಾರಣೆ ಕೂಡ ಮಾಡಿರುವಂತದ್ದು. ಕಳೆದ 5 ವರ್ಷಗಳ ವಹಿವಾಟು ವ್ಯವಹಾರದ ಬಗ್ಗೆ ವಿಚಾರಣೆ ನಡೆಸಲಾಗಿದೆ. ಕೆಲವು ಬೇನಾಮಿ ಆಸ್ತಿ ಪತ್ರಗಳು ಇಡಿಗೆ ಲಭ್ಯವಾದ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಆ ಆಸ್ತಿಗಳ ಬಗ್ಗೆಯೂ ವಿಚಾರಣೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಶಿವಶಂಕರಪ್ಪ ಮನೆಯಲ್ಲಿ ಸತತ 42 ಗಂಟೆಗಳ ಇಡಿ ಶೋಧ ನಡೆದಿರುವಂತದ್ದು. ಮೊನ್ನೆ ಬೆಳಿಗ್ಗೆ 6 ಗಂಟೆಯಿಂದ ನಿನ್ನೆ ರಾತ್ರಿಯವರೆಗೆ ಪರಿಶೀಲನೆ ನಡೆದಿರುವಂತದ್ದು. ಸತತ 42 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಶೋಧ ನಡೆಸಿರುವಂತದ್ದು. ದಾಖಲೆ ಪತ್ತೆ ಬೆನ್ನಲ್ಲೇ ಇದೀಗ ಬ್ಯಾಂಕ್ ಖಾತೆಗಳ ವಹಿವಾಟು ಕೂಡ ಪರಿಶೀಲನೆ ನಡೆಸಲಾಗಿದೆ. ವಿವಿಧ ಬ್ಯಾಂಕ್ಗಳಿಗೂ ಕೂಡ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿ ಮಾಹಿತಿ ಕೂಡ ಸಂಗ್ರಹಣೆ ಮಾಡಿರುವಂತದ್ದು. ಮೊನ್ನೆ ಶಿವಶಂಕರಪ್ಪ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿತ್ತು. ಖಾತೆಗಳ ವಹಿವಾಟು ಮಾಹಿತಿಯನ್ನು ಮುಂದಿಟ್ಟು ಇಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು, ವಿಚಾರಣೆ ಮಾಡ್ತಾ ಇರುವಂತದ್ದು. ಹಾಗೆ ನೇಮಕಾತಿ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಮುಂದಿಟ್ಟು ವಿಚಾರಣೆ ಮಾಡಲಾಗ್ತಾ ಇದೆ. ದಲ್ಲಾಳಿಗಳಿರ್ಬೋದು, ಅಭ್ಯರ್ಥಿಗಳ ಮನೆಯಲ್ಲೂ ಕೂಡ ಒಂದಿಷ್ಟು ದಾಖಲೆಗಳು ಪತ್ತೆಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ಪುತ್ರಿ ಕೂಡ ಸುಮಾ ಶಿವಶಂಕರಪ್ಪ ಅವರ ವಿಚಾರಣೆ ಕೂಡ ಮಾಡಲಾಗಿದೆ. ಕಳೆದ 5 ವರ್ಷಗಳ ವಹಿವಾಟು ಏನಿದೆ, ಹಾಗೆ ವ್ಯವಹಾರದ ಬಗ್ಗೆ ವಿಚಾರಣೆ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಹಾಗೆ ಕೆಲವು ಬೇನಾಮಿ ಆಸ್ತಿ ಪತ್ರಗಳು ಇಡಿಗೆ ಲಭ್ಯವಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆ ಆಸ್ತಿಗಳ ಬಗ್ಗೆಯೂ ಕೂಡ ವಿಚಾರಣೆ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಅಂತ ತಿಳಿದು ಬರ್ತಾ ಇದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಸತತ 42 ಗಂಟೆಗಳ ಕಾಲ ದಾಳಿ ಹಾಗೆ ಪರಿಶೀಲನೆ ಅಂತ್ಯಗೊಂಡಿರುವಂಥದ್ದು. ಎಲ್ಲ ರೀತಿಯ ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕಲಾಗಿದೆ, ವಿಚಾರಣೆ ನಡೆಸಲಾಗಿದೆ. ಒಂದಿಷ್ಟು ಹಾಗೆ ಕೆಲವು ಬೇನಾಮಿ ಆಸ್ತಿ ಪತ್ರಗಳು ಕೂಡ ಲಭ್ಯವಾಗಿದೆ ಅಂತ ಕೂಡ ತಿಳಿದು ಬಂದಿರುವಂತದ್ದು. 2 ದಿನಗಳ ಕಾಲ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲಿ ಒಂದಿಷ್ಟು ದಾಖಲೆಗಳು, ಬ್ಯಾಂಕ್ ಖಾತೆಗಳು ಹಾಗೆ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಪರಿಶೀಲನೆ ನಡೆಸಿರುವಂತದ್ದು. ಹಾಗೆ ಬೇನಾಮಿ ಆಸ್ತಿಯ ಪತ್ರಗಳು ಲಭ್ಯವಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಸತತ 42 ಗಂಟೆಗಳ ಕಾಲದ ಶೋಧ ಕಾರ್ಯ ಇದೀಗ ಅಂತ್ಯಗೊಂಡಿರುವಂತದ್ದು. ಮೊನ್ನೆ ಬೆಳಗ್ಗೆ 6 ಗಂಟೆಗೆ ಈ ದಾಳಿ ಆರಂಭವಾಗಿತ್ತು. ನಿನ್ನೆ ರಾತ್ರಿ ತಡರಾತ್ರಿವರೆಗೂ ಕೂಡ ಈ ಶೋಧ ಕಾರ್ಯಾಚರಣೆ ನಡೆಸಿರುವಂತದ್ದು.